ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಜನತೆಗೆ ಶಾಕ್ ನೀಡುವಂತಹ ದೊಡ್ಡ ಆರೋಪ ಇದೀಗ ಕೇಳಿ ಬಂದಿದೆ. ನಗರದ ಜಲಮಂಡಳಿ ಪ್ರತಿ ತಿಂಗಳಿಗೊಮ್ಮೆ ಸೆಸ್ ಹಾಕುವ ಮೂಲಕ ಜನರ ಜೇಬಿಗೆ ಕತ್ತರಿ ಹಾಕಲಾಗ್ತಾ ಇದೆ ಎನ್ನಲಾಗಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. 2023-24ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2024 ಡಿಸೆಂಬರ್ನಲ್ಲಿ ಕುಡಿಯುವ ನೀರಿನ ದರ ಏರಿಕೆ ಮಾಡಲಾಗಿದ್ದು, ಜೊತೆಗೆ ಒಳಚರಂಡಿ ಉಪಕರವನ್ನ ಕುಡಿಯುವ ನೀರಿನ ಶುಲ್ಕದ 25% ನಿಗದಿ ಮಾಡಲಾಗಿತ್ತು. ನಂತರ 2025ರ ಆರಂಭದಲ್ಲಿ ಇದನ್ನ 31.25% ಹೆಚ್ಚಿಸಲಾಯಿತು. 2025ರ ಜನವರಿ 29 ಮತ್ತು ಫೆಬ್ರವರಿ 28ರಂದು ನಡೆದ ಸಭೆಗಳಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಸಂಸ್ಥೆಯ ಆರ್ಥಿಕ ಸ್ಥಿತಿ ಸುಧಾರಿಸಲು ದರ ಏರಿಕೆ ಅನಿವಾರ್ಯ ಅಂತ ಸರ್ಕಾರದ ಮುಂದೆ ಪ್ರಸ್ತಾಪಿಸಿದ್ದಾರೆ. ನಿರೀಕ್ಷಿತ ಹೆಚ್ಚಳ ಆಗಸ್ಟ್ 2025 34.50, ಡಿಸೆಂಬರ್ 2025 37.50, ಫೆಬ್ರವರಿ 2026 43.75. ಹೀಗಾಗಿ ಕಳೆದ ವರ್ಷದಿಂದ ಜಲಮಂಡಳಿ ಬೆಂಗಳೂರಿಗರಿಂದ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಗಂಭೀರ ಆರೋಪ ಮಾಡಿದ್ದಾರೆ. 2024ರ ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಒಂದು ಆದೇಶವನ್ನು ಹೊರಡಿಸಿ ಆ ಕುಡಿಯುವ ನೀರಿನ ಶುಲ್ಕದ 25% ಪ್ರಮಾಣದ ಅಲ್ಲಿ ಹಣವನ್ನು ಒಂದು ಸ್ಯಾನಿಟರಿ ಸೆಸ್ ಅಥವಾ ಒಳಚರಂಡಿ ಉಪಕರಣದ ಹೆಸರಿನಲ್ಲಿ ಪಾವತಿ ಮಾಡಬೇಕು ಅನ್ನೋ ಆದೇಶವನ್ನು ಹೊರಡಿಸುತ್ತೆ. ಅದಾದ ನಂತರ ಮಾರನೇ ತಿಂಗಳು 2025ರ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿ ಬಿಡಬ್ಲ್ಯೂಎಸ್ಎಸ್ಬಿ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದೆ, ಹಾಗಾಗಿ ಇದಕ್ಕೆ ನಾವು ಕುಡಿಯೋ ನೀರಿನ ಶುಲ್ಕವನ್ನು ಏರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಅದಕ್ಕಿಂತಲೂ ಪ್ರಮುಖವಾಗಿ ಆ ಒಂದು ಒಳಚರಂಡಿ ಉಪಕರವನ್ನು ಅಂದರೆ ಸ್ಯಾನಿಟರಿ ಸೆಸ್ಸನ್ನು ಏರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಲಿಖಿತ ರೂಪದಲ್ಲಿ ಮಾಡಿಕೊಳ್ಳುತ್ತೆ. ಸ್ಥಳದಲ್ಲೇ ಮುಖ್ಯಮಂತ್ರಿಗಳು ಇದನ್ನು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಥವಾ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಏನಿದೆ ಅದಕ್ಕೆ ಹೊರಡಿಸಿ ಒಂದು ವಾರದೊಳಗಾಗಿ ವರದಿಯನ್ನು ಕೊಡಬೇಕು ಅನ್ನೋ ಒಂದು ಆದೇಶವನ್ನು ಮಾಡ್ತಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಜಲಮಂಡಳಿ ಅಧ್ಯಕ್ಷರು ರಾಮ್ ಪ್ರಸಾದ್ ಮನೋಹರ್, ಜಲಮಂಡಳಿ ಒಳಚರಂಡಿ ನಿರ್ವಹಣೆ ಉಪಕರ ತೀರಾ ಕಡಿಮೆ ರೀತಿಯಲ್ಲಿ ಹಾಕಲಾಗ್ತಾ ಇದೆ. ಒಂದೇ ಸಲ ಹೆಚ್ಚಳ ಮಾಡುವ ಬದಲು ಪ್ರತಿ 3 ತಿಂಗಳಿಗೊಮ್ಮೆ ಏರಿಕೆ ಮಾಡುವುದಕ್ಕೆ ಹಿಂದೆಯೇ ನಿರ್ಧಾರವಾಗಿತ್ತು. ಆದರೆ ಇದೀಗ ಆ ಸೆಸ್ ಮತ್ತಷ್ಟು ಏರಿಕೆ ಮಾಡಲ್ಲ, ಸದ್ಯ ಇರುವ ಸೆಸ್ ಪದ್ಧತಿ ಮುಂದುವರಿಯಲಿದೆ ಅಂತ ತಿಳಿಸಿದರು. ಯಾವಾಗಲೂ ಕೂಡ ಕಳೆದ ಬಾರಿ ಏನು ಗೌರ್ಮೆಂಟ್ ಆರ್ಡರ್ ಇತ್ತು ಅದೇ ಪ್ರಕಾರ ಪ್ರತಿ ವರ್ಷ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಪ್ರಕಾರ ಪ್ರತಿ ವರ್ಷ 3% ಹೆಚ್ಚಳ ಮಾಡಬೇಕಾಗಿದೆ. ಅದರ ಪ್ರಕಾರ ಅದು 3% ಹೆಚ್ಚು ಮಾಡೋದ್ರ ಬಗ್ಗೆ ಏನು ಸರ್ಕಾರದ ಆದೇಶ ಪ್ರಕಾರ ಮಾಡ್ತಾ ಇರ್ತೀವಿ. ಅದೇನು ಕಾಯಂ ಇರುವ ಪ್ರಾಸೆಸ್, ಅದೇನು ಹೊಸದಾಗಿ ಇಲ್ಲ. ಅದರ ಬಗ್ಗೆ ನಾವು ಆಗಲೇ ಜಿಯೋ ಇಶ್ಯೂ ಆಗಿದೆ. ಇದು ರೆಗ್ಯುಲರ್ ಆಗಿರುವಂಥ ಪ್ರಾಸೆಸ್ ಹೊರತುಪಡಿಸಿ ಯಾವುದೇ ಹೊಸದಾಗಿ ಯಾವುದು. ಇನ್ನು ಈ ದರ ಏರಿಕೆ ಕ್ರಮ ಮುಂದುವರೆದ್ರೆ 2028 ಮೇ ವೇಳೆಗೆ ಒಳಚರಂಡಿ ಉಪಕರ 70.75% ಆಗುವ ಸಾಧ್ಯತೆ ಇದೆ. ನಗರದ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರು ಈಗಾಗಲೇ ತೆರಿಗೆ ಶುಲ್ಕದಿಂದ ಸಂಕಷ್ಟಕ್ಕೊಳಗಾಗಿರುವ ಕಾರಣ ದರ ಏರಿಕೆ ಆದೇಶವನ್ನ ತಕ್ಷಣ ಹಿಂಪಡಿಬೇಕು ಮತ್ತು ಜನರ ಮೇಲೆ ಆರ್ಥಿಕ ಭಾರ ಹಾಕೋದನ್ನ ನಿಲ್ಲಿಸಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ. ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.